ಹಾಯ್ ಹಲೋ ಫ್ರೆಂಡ್ಸ್, ಅಮ್ಮ ಮಿಲ್ಕು ಲೈಫ್ ಸ್ಟೈಲ್ ಲಾಕ್ಸ್ಗೆ ನಿಮಗೆಲ್ರಿಗೂ ಸ್ವಾಗತ. ನೋಡಿರಿ, ನಾವು ರಾಯರಿಗೆ ಬಂದೇವಿ. ಈಗ ರೈಲ್ವೆ ಸ್ಟೇಷನ್ಲಿಂದ ಗಾಡಿ ಮಾಡ್ಕೊಂಡು ನಾವು ದೇವಸ್ಥಾನದ ಕಡೆ ಹೊಂಟೇವ್ರಿ. ನೋಡಿರಿ, ಇನ್ನೂ 15 ಕಿಲೋಮೀಟ್ರ್ ಐತ್ರಿ ನಾವು ದೇವಸ್ಥಾನ ಮುಟ್ಬೇಕಂದ್ರೆ. ನಂಗಂತೂ ನಿತ್ತಿ ಭಾಳ ಬರತ್ತೆ ಬಿಟ್ಟಿತ್ರಿ. ನೋಡಿರಿ, ನಮ್ಮ ಗುಂಡು ಎಚ್ಚರಾಗಿಬಿಟ್ಟಾಳೆ. ಎಲ್ಲರೂ ಹೆಂಗೆ ನೋಡತ್ತ ನೋಡ್ರಿ. ಎಲ್ಲಿ ಹೊಂಟೇವಿ ನಾವು, ಎಲ್ಲಿ ಕರ್ಕೊಂಡು ಹೊಂಟಾರ ನನಗೆ ಇವ್ರು ರಾತ್ರಿ ಹೊತ್ತಿನಾಗ ಅಂತಂದು ಯೋಚನೆ ಮಾಡತ್ತಿರ್ಬೋದ್ರಿ ಆಕಿ. ನಮಗೆ ರಾತ್ರಿ ಎಲ್ಲ ನಿದ್ದಿನೇ ಇಲ್ಲಲ್ರಿ, ಬರೀ ಟ್ರೈನ್ ಚೇಂಜ್ ಮಾಡೋದಾಗಿತ್ತು ನಾವು. ಹಾಗಾಗಿ ನಿದ್ದೆ ಇಲ್ಲಾರ್ದಕ್ಕೆ ಕಣ್ಣೆಲ್ಲ ಉರಿಯಾತ್ ಬಿಟ್ಟಿತ್ತು ರೀ ನಮ್ಮ. ಅದ ನೋಡ, ಯಾಕೆ ಮುಕ್ಕೋತಿ? ನಾನ ಅವಳಿ ಮುಕ್ಕೋತೈತಿ, ಜವಳಿ ಹತ್ತಿರದೇನೆ ಅಂತಳಕ್ಕೆ. ಬಸ್ ನೋಡು, ಟಮ್ಟಮ್ಲಿದ್ವಿ. ಎಲ್ಲಿ ಬಂದ್ರಿ? ಅಲ್ಲಿ ಬಂದ್ರಿ ನೀವ? ಮತ್ತೆ ಅರ್ಧ ಮಾಡ್ದ ನಿದ್ದೆ. ಸೀಟ್ ಖಾಲಿ ಐತಿ ಅಂತ ಹತ್ರಿ. ಮಿಲ್ಕು ಹೇಳತ್ತ ನೋಡ್ರಿ, ಸೀಟ್ ಖಾಲಿ ಐತಿ ಅಂತ. ನೋಡಿ ಫ್ರೆಂಡ್ಸ್, ಈಗ ಜಸ್ಟ್ ಬಂದಿರಿ ನಮ್ಮ ಮಂತ್ರಾಲಯಕ್ಕೆ, ದೇವಸ್ಥಾನದ ಹತ್ರ. ಬರೋ ಎಂಟ್ರೆನ್ಸಿಗೆ ಮುಂದೆ ರಾಯರ್ದ ದರ್ಶನ ಐತ್ರಿ. ಸ್ಟ್ಯಾಚು ಅದಾವ್ರಿ. ನಾವು ಈಗ ಬಂದು ಇಲ್ಲಿ ತಲುಪಿದ್ವಿ. ಟೈಮ್ ಎಷ್ಟಾಗಿತ್ತು ಅಂದ್ರೆ 5:28 ಆಗೈತೆ ರೀ ಟೈಮ್. ಈಗ ಇಲ್ಲಿ ರೂಮ್ ನೋಡಾತೇವ್ರಿ. ರೂಮ್ ಮಾತ್ರ ಭಾಳ ತುಟ್ಟಿ ಹೇಳಾಕತ್ತಾರ. ರೂಮ್ ಕೇಳಕ್ಕೆ ಹೋಗ್ಯಾರ್ರಿ ಇವ್ರು. ಇಲ್ಲಿ ಕುಂತಾರ ಎಲ್ಲರೂ. ನಮ್ಮಮ್ಮ ನೋಡ್ರಿ ಮಿನ್ನ. ಯಾರಾದರೂ ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ಬರತ್ತೀರಿ ಅಂದ್ರೆ ದೇವಸ್ಥಾನ ಕಡೆಯಿಂದನೇ ರೂಮ್ ತೊಗೊಳ್ರಿ. ಇಲ್ಲಿಕಂದ್ರೆ ಹೊರಗಡೆ ತೊಗೊಂಡ್ರಿ ಅಂದ್ರೆ ಭಾಳ ತುಟ್ಟಿ ಹೇಳತ್ತಾರೆ. 2,000 2,500 ಹಿಂಗೆ ಹೇಳತ್ತಾರೆ. ನಾವು 1,300 ರೂಪಾಯಿ ಕೊಟ್ಟು ಒಂದು ರೂಮ್ ಮಾಡಿದ್ವಿ ರೀ ಹೊರಗಡೆನ. ಯಾಕಂದ್ರೆ ನಮಗೀಗ ನಾವು ಬೆಳಗ್ಗೆನ ಬಂದೇವಲ್ಲ, ಅಲ್ಲಿ ಮಟ್ಟ ಮತ್ತೆ ಎಲ್ಲಿರೋದು ಹುಡುಗರು ಮಲ್ಕೋತಾರೆ ಅಂತಂದು ಅದಕ್ಕೆ ನಾವು ತೊಗೊಂಡ್ವಿ ರೀ ಜಲ್ದಿನ. ದೇವಸ್ಥಾನ ಕಡೆಯಿಂದ ತೊಗೋಬೇಕಂದ್ರೆ ಅವರು 11 ಗಂಟೆ ಮೇಲೆ ಬರ್ರಿ, ಅವಾಗ ರೂಮ್ ಕೊಡ್ತೀನಿ ಅಂದ್ರೆ. ಮತ್ತು ಅಲ್ಲಿ ಮಟ್ಟ ನಾವು ಎಲ್ಲಿರೋದು ಹುಡುಗರು ಸ್ವಲ್ಪ ಹೊತ್ತನ ಮಲ್ಕೋತಾರೆ, ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಂತಂದು ಅಂದ್ಕೊಂಡು ನಾವು ಹೊರಗಡೆನೇ ಒಂದು ರೂಮ್ ತೊಗೊಂಡ್ವಿ ರೀ. ನೋಡಿರಿ, ಈ ರೂಮಿಗೆ 1,300 ರೂಪಾಯಿ ಕೊಟ್ಟೇವ್ರಿ ನಾವು. ನೋಡ್ರಿ, ಇದು ರೂಮಿಗೆ 2,500 3,000 ಹೇಳ್ತಾರೆ. ನೋಡ್ರಿ, ನಾವು ರೆಡಿ ಆಗಿ ಈಗ ದರ್ಶನಕ್ಕೆ ಹೊಂಟೇವಿ. ಬೆಳಗ್ಗೆ ರಾತ್ರಿ ರೆಡಿ ಆಗುತ್ತೆ. ನಮ್ಮಮ್ಮ ಮುಂಜಾನೆ ರೆಡಿ ಆಗ್ಯಾಳ್ರಿ. ಇವತ್ತಿನ ಬ್ಲಾಗ್ ನಂದರಿ. ನಮ್ಮ ಚಿಕ್ಕೊಂದಿದ್ದೆ 2ನೇ ಪಾರ್ಟ್ ರೀ. ಮುಂಜಾನೆ ಮಾಡಿ ಮುಕ್ಕೊಂದಾಡ್ರಿ. ಈಗ ಮತ್ತೆ 2ನೇದಿಂದ ಲೈಕ್ ಮಾಡಿ ಶೇರ್ ಮಾಡಿ. ನೋಡಿ, ನಾವು ರೆಡಿ ಆಗಿದ್ವಿ. ರೆಡಿಯಾಗಿ ಈಗ ದೇವಸ್ಥಾನ ಕಡೆ ಹೊಂಟೇವಿ. ಟೈಮ್ 7 ಗಂಟೆ ಆಗಿತ್ತು. ಬಿಸಿಲು ನೋಡಿದ್ರೆ ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಆಗೋಷ್ಟು ಬಿಸಿಲಾಗಿತ್ತು ಅಷ್ಟು ಬೆಳಿಗ್ಗೆ. ನೋಡ್ರಿ, ನಮ್ಮ ಗುಂಡು ಅಳಾತಾಳೆ. ನಾನು ಮಂತ್ರಾಲಯಕ್ಕೆ ಬಂದ್ರೆ ನಮ್ಮ ಮಿಲ್ಲುಗೆ ಮತ್ತು ನಮ್ಮ ಗುಂಡುಗೆ ರಾಯರ್ ಥರ ರೆಡಿ ಮಾಡಿಸ್ಬೇಕಂತ ಅನ್ನೋದು ಭಾಳ ಆಸೆ ಐತಿ ನಂಗೆ. ಹಾಗಾಗಿ ನಾನು ಅದನ್ನು ಅಂದ್ಕೊಂಡು, ಆಕಿನ್ನು ಗುಂಡುಂದು ಬರ್ತಡೇ ಇಲ್ರಿ ಇವತ್ತು, ಅದಕ್ಕಾಗಿ ರಾಯರ್ ಥರ ಅವಳನ್ನ ರೆಡಿ ಮಾಡಿದ್ರೆ ಅಂದ್ಕೊಂಡು ಬಂದಿದ್ದೆ ರೀ ನಾನು. ಗುಂಡು ಮಲ್ಕೊಂಡಿತ್ತಂದ್ರಿ, ಆಕಿನ ನಿದ್ದೆ ಮಾಡಿ ಗೆಡಿಸ್ಬಿಟ್ಟೇವಿ. ಅದಕ್ಕಿನ್ನ ಸ್ವಲ್ಪ ಜೋರು ಮಾಡಿ ಅಳಾತಾಡ್ರಿ ಆಕಿ.
ಈಗ ನೋಡ್ರಿ ನಮ್ಮ ಮಿಲ್ಲುಗೆ ಅವರ ಉಡ್ಸಾತಾರ. ಗುಂಡುಗೂ ಅವ್ರಿಗೆ ನಾವು ಇಲ್ಲೇ ತೊಗೊಂಡು ಹೋಗಿದ್ದೀವಿ ರೀ. ಬಂದ್ರೆ ಇದು ಸೆಟ್ ಅವ್ರ ಕರ್ಕೊಂಬರ್ರಿ ನಾವು ಉಡಿಸ್ತೀವಿ ಅಂತಂದು ಹೇಳಿದ್ರು. ಮತ್ತು ವಾಪಸ್ ರೂಮಿಗೆ ಹೋಗಿ ಅವ್ರಿಗೆ ಜಳಕ ಅದು ಮಾಡಿಸ್ಕೊಂಡು ಕರ್ಕೊಂಬಂದ್ವಿ ರೀ. ಅವರ ಉಡಿಸಿ ಕಳಿಸಿದ್ರಿ ರೀ ನಮ್ಗೆ. ನೋಡ್ರಿ ನಮ್ಮ ಇಲ್ಲಮ್ಮ ಪುಟ್ಟ ರಾಯರ್ ದೊಡ್ಡ ರಾಯರ್ ಸಣ್ಣ ರಾಯರ್ ಎಲ್ಲರೂ ಇಲ್ಲೇ ಕುಡ್ಯಾರ ಇವತ್ತು. ಯಾಕೆ ಸರ ಸರಿ ಇಲ್ಲಿ ನೋಡ್ರಿ ನೀರು ಕುಡಿಯತ್ತೀವಿ. ಇವ್ರಿಗೆ ಹಣಿಗೆ ಗಂಧ ಹಚ್ಚಿಸಕ್ಕಂತಂದು ಇರ್ತೀವಿ ರೀ. ಆಮೇಲೆ ಮನೆಯಿಂದಲೂ ಗಂಧ ತೊಗೊಂಡು ಹೋಗಿದ್ದೆ ಅವ್ರಿಗೆ ಕೈಗೆ, ಆಮೇಲೆ ಎದಿಗದು ಹಚ್ಚಾಕ. ಈ ಥರ ಎಲ್ಲರೂ ಹಚ್ಚಿಸ್ಕೊಂಡ್ವಿ ನಾವು. ಶಾರ್ಟ್ ವಿಡಿಯೋ ಒಳಗೆ ನೋಡಿರ್ತೀರಿ ನೀವು. ಆ ಗಂಧ ಹಚ್ಚಿದ ಮೇಲೆ ಅವ್ರ ಮುಖದ ಮೇಲಿಂದ ಒಂದು ಲಕ್ಷಣನ ಚೇಂಜ್ ಆಯ್ತು ರೀ. ಸೇಮ್ ರಾಯರ್ ಥರನ ಕಾಣಕೂತ್ರವ್ರೆ. ನೋಡ್ರಿ ನಮ್ಮ ಪುಟ್ಟ ರಾಯರ್ ಹಾಕಸತ್ತಾರೆ ಬರ್ರಿ. ನೋಡಿ ನಾವು ಮುಂದೆ ಇವೆ ನಡ್ಕೊಂತ ಹೊಂಟೇವ್ರಿ ದೇವಸ್ಥಾನಕ್ಕೆ. ಬಂದ್ ಮಾಡ ಚಿರಿಗೆ ಹೂವು ಹಾಕಂತಂದು ಹೇಳಿದೆ ರೀ ನಾನು. ಹೂವು ಹಾಕ್ಯಾರಿ, ಆದ್ರೆ ಹೇರ್ ಪಿನ್ ಉಲ್ಟಾ ಹಾಕಿ ತಲೆ ಒಳಗೆ ತುಗ್ಯಾರಿ ಅದನ್ನು. ನೋಡ್ರಿ ನನ್ನ ಮಕ್ಳು ಎಷ್ಟು ಚಂದ ಕಾಣತ್ತಾರಂದ್ರೆ ಅವ್ರು ನೋಡೋಕೆ ಭಾಳ ಖುಷಿ ಆಗತ್ತೈತ್ರಿ ನನಗೆ. ಅಮ್ಮಗೂ ರಾಯರ್ ಥರ ರೆಡಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಅವಕ್ಕೆ ಸ್ವಲ್ಪ ದೊಡ್ಡಕದ ಅಲ್ಲ, ಅದಕ್ಕಾಗಿ ಮಾಡಲಿಲ್ಲ. ಮತ್ತು ಗುಂಡುಗ ಮಿಲ್ಲುಗ ಮಾಡೀನಿ. ಅವರೆಷ್ಟು ಕ್ಯೂಟಾಗಿ ಕಾಣತ್ತಾರೆ ನೋಡ್ರಿ ನೀವು. ನೋಡ್ರಿ ನಮ್ಮ ಗುಂಡನ್ನ ಮಿಲ್ಲನ್ನ ತಗೊಂಡು ಫೋಟೋ ತಗೋತಾರೆ ನೋಡ್ರಿ. ನೋಡ್ರಿ ನನ್ನ ಚೆನ್ನಾಗಿ ನಗಬೇ ಬರ್ತಾಳ್ರಿ ಆತಾಳಕಿ. ಮಿಲ್ಲನ್ನ ಗುಂಡನ್ನ ನೋಡಿ ಗುಂಡು ಬಾಯ್ಚ ಕಡೆ ನಗ್ಬೇಕು ಬಂಗಾರ. ಹಿಂಗೆ ಕರ್ಕೊಂಡು ಹೋಗ್ತಾ ಹೋಗಿಲ್ ತಗೋರಿ. ಬಾ ಕೊಡ ಅವ್ರಿಗೆ ಹಿಂಗೆ ಹಿಡಿದು ಬಾ ಅದು ಕೊಡ್ಬೇಕು. ಬಾ ಚೆನ್ನಾಗಿ ಹಿಡ್ಕೊ ಬಂಗಾರ ಅವ್ರನ್ನ ಹಿಂಗೆ ಮಾಡಿ ಹಿಂಗೆ ಕೈ ಹಾಕಿ ಹಿಡ್ಕೊ ಸುಬ್ಬಿ. ಹಾಂ ಹಂಗೆ ಹಿಡ್ಕೋಬೇಕ. ರಾಯರ್ ಚಲೋ ಇಲ್ಲ ಇವ್ರ. ಇವ್ರ ರಾಯರ್ ಚಲೋ ಇಲ್ರಿ ಇವ್ರ. ಡ್ಯಾನ್ಸ್ ಕೊಡ್ಬೇಕಲ್ಲ ಬಂಗಾರ. ಇದು ನೋಡ್ರಿ ಅಲ್ಲೇ ಮೇನ್ ಗೇಟ್ ಕಡೆ, ಮೇನ್ ಎಂಟ್ರೆನ್ಸ್ ಕಡೆ ಫೋಟೋ ತೆಗಿಯೋರು ಇರ್ತಾರೆ ರೀ. ಅವ್ರ ಕಡೆಯಿಂದ ನಾವು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಒಂದು ಫೋಟೋ ಕಾಫಿಗೆ 100 ರೂಪೀಸ್ ಅಂತ್ರಿ. ನಾವು 2 ಫೋಟೋ ತೆಗೆಸ್ಕೊಂಡ್ವಿ.
ನೋಡ್ರಿ ನಾವು ಫಸ್ಟ್ ಮಂಚಾಲಮ್ಮನ ದೇವಸ್ಥಾನಕ್ಕೆ ಬಂದೇವಿ. ಯಾಕಂದ್ರೆ ಈ ಮಂಚಾಲಮ್ಮ ದೇವಿ ಮಂತ್ರಾಲಯದ ಗ್ರಾಮ ದೇವತೆ ಅಂತ್ರಿ. ಫಸ್ಟ್ ಮಂಚಾಲಮ್ಮನ ದರ್ಶನ ಮಾಡಿದ ಮೇಲೇ ರಾಯರ ದರ್ಶನ ಮಾಡಬೇಕು ಅಂತಂದು ರಾಯರ ಆಜ್ಞೆ ಮಾಡ್ಯಾರಂತ. ಹಾಗಾಗಿ ಫಸ್ಟ್ ಎಲ್ಲರೂ ಮಂಚಾಲಮ್ಮನ ದರ್ಶನ ಮಾಡ್ಕೊಂಡು ಆಮೇಲೆ ರಾಯರ ದರ್ಶನ ಮಾಡಕ್ಕೆ ಹೋಗ್ತಾರೆ. ಇದು ಇಲ್ಲಿಯ ಪದ್ಧತಿ ಅಂತ್ರಿ. ನಾವು ಫಸ್ಟ್ ದೇವಿದ ಆಶೀರ್ವಾದ ತೊಗೊಂಡು ಮುಂದೆ ಹೋದಿರಿ. ನಮ್ಮ ಗುಂಡುನೇ ಎತ್ಕೊಂಡು ಭಾಳ ಮಂದಿ ಫೋಟೋ ತೆಗೆಸ್ಕೊಂಡಾರ್ರಿ. ಎಲ್ಲರೂ ಗುಂಡನ ಕೊಡನ್ನೋರು. ಗುಂಡು ಯಾರ ಕಡೆನೂ ಹೋಗೋದಿಲ್ಲಲ್ಲ, ಹಾಗಾಗಿ ಮಿಲ್ಕು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಾರೆ. ನಮ್ಮ ಮಿಲ್ಕುಗಂತೂ ಫುಲ್ ನಿದ್ದೆ ಬಂದುಬಿಟ್ಟೈತ್ರಿ. ಆಕೆ ಕಣ್ಣಿಗೆ ಮುಚ್ಚಾತಾಳೆ. ನಾವು ಆಕಿಗೆ ರಾಯರ ದರ್ಶನ ಆಗೋ ಮಟ್ಟ ಸ್ವಲ್ಪ ಹೆಚ್ಚಿರ್ಲಿ ಅಂತಂದು ಹಂಗೆ ಮಾತಾಡಿಸಿ ಎಪ್ಸಾತೇವಿ. ಆದರೂ ಆಕಿಗೆ ಯಾರ ಕಡೆನೂ ಹೊಂಟಿದ್ದಿಲ್ರಿ. ಆಕೆ ಫೋಟೋ ತೆಗೆಸ್ಕೊಳಕ್ಕೆ ಆಕಿನ ಕಳಿಸಿ ನೋಡ್ರಿ, ಯಾರ ಕಡೆನೂ ನಕ್ಕೇ ಇಲ್ಲ. ಆಕಿ ಸ್ವಲ್ಪ ನಗು ಮುಖನೇ ಇಲ್ಲರಿ. ಅಷ್ಟು ನಿದ್ದೆ ಬಂದುಬಿಟ್ಟೈತೆ ಅದು ಪಾಪ. ನಡಿ ಯಾಕಂದ್ರೆ ಇಲ್ಲಿಗೆ ನಿಲ್ರಿ ಸರ್ದು. ಏ ಮಿಲ್ಲು ಮಾಡಿ ಈಗ ಹೊರಗೆ ಬಂದ್ವಿ. ಈಗ ಹೊರಗಡೆ ಬಂದ್ವಿ. ನೋಡ್ರಿ ನಮ್ಮಮ್ಮ ನೋಡ್ರಿ ನಮ್ಮ ಮಿಲ್ಕುಂದು ಎಷ್ಟು ಮಂದಿ ಫೋಟೋ ತಗೋತಾರೆ. ಒಂದು ಗುಂಡನ್ ತೆಗಿತಾರೆ. ಅಜ್ಜಿ ನಮಸ್ಕಾರ ಅಂತ ನಮ್ಮ ಮನೆಗೆ ನಿದ್ದೆ ಬಂದಿತ್ತು. ಇನ್ನು ಅರ್ಧಂಬರ್ಧ ನಿದ್ದೆ ಆಗಿದ್ದಕ್ಕೆ ತೆಲಾಡಾಗುತ್ತಾರ್ರಿ. ಸಣ್ಣ ರಾಯರ್ ನೋಡ್ರಿ, ಸಣ್ಣ ರಾಯರ್ ಅಳಾತೈತಿ ನೋಡ್ರಿ. ನೋಡ್ರಿ ಹೆಂಗೋಡಿ ಬರತೈತಿ ರಾಯರ್ ನೋಡ್ರಿ. ನಮ್ಮ ಸಣ್ಣ ರಾಯರ್ ನೋಡ್ರಿ, ಮಾರಿ ಮೇಲೆ ಕಳಾನೇ ಇಲ್ರಿ, ಅಳಾತೈತ್ರಿ. ಅದು ನಮ್ಮ ಸಣ್ಣ, ಅದಕ್ಕೆ ನಿದ್ದೆ ಬಂದೈತ್ರಿ. ನೋಡ್ರಿ ದರ್ಶನ ಮುಗಿಸ್ಕೊಂಡು ಬಂದು ಈಗಿಲ್ಲಿ ಕುಂತೇವಿ. ರಾಯರ ದರ್ಶನ ಅಂತೂ ಭಾಳ ಚಂದ ಆಯ್ತ್ರಿ. ಖಾಲಿನೇ ಐತ್ರಿ, ಅಷ್ಟು ಗದ್ಲಿಲ್ಲ. ಮನ್ಸಿಗೆ ಭಾಳ ಖುಷಿ ಆಯ್ತ್ರಿ ರಾಯರ ದರ್ಶನ ಮಾಡಿ. ಆಮೇಲೆ ರಾಯರ ಕಡೆನ ನಾನು ಪುಟ್ಟ ರಾಯರನ್ನ ಕರ್ಕೊಂಡೋಗೇನಲ್ರಿ, ಅದಕ್ಕೂ ಇನ್ನೂ ಖುಷಿ ಆಯ್ತು. ನೋಡ್ರಿ ನಾವು ರಾಯರಿಗೆ ಬರ್ಬೇಕನ್ನೋ ಕೂತ ಭಾಳ ದಿನ ಆಯ್ತ್ರಿ. ಏನೋ ಸ್ವಲ್ಪ ಅಡೆತಡೆಗಳಿಂದ ಬರೋಕ್ಕಾಗಿರಲಿಲ್ಲ. ಈಗ ಬಂದು ರಾಯರ ದರ್ಶನ ಪಡ್ಕೊಂಡಿದ್ದ ಭಾಳ ಖುಷಿ ಆಯ್ತ್ರಿ. ಅದು ಮತ್ತು ನಮ್ಮ ಗುಂಡು ಬರ್ತಡೇ ದಿನ ಅಂತೂ ಬಂದಿದ್ದ ಇನ್ನೂ ಮನಸ್ಸಿಗೆ ಸಮಾಧಾನ ಆಗೈತ್ರಿ ನನಗೆ. ಮುಗಿಲ ಕೂಚಿಗೆ ಇಬ್ರು ಮುಗಿರಿ. ಸರಿಬೇನಿ ಹಿಂಗೆ ಬರ್ದ ಏನ್ ಮಾಡಿದ್ದಾನೆ? ಹಿಂಗೆ ಬರೀ
ಎಲ್ಲದಿರಿ ಹಾಂ ಕೃಷ್ಣನ ಮಂದಿರ ಕೃಷ್ಣದಂತ ಫೋಟೋ ತೆಗಿತೀನಿ ಬಾ ಇಲ್ಲಿ ಬಾ ಏನಿಲ್ಲ ರಾಣಿ ಇದು ಸಿನಿಮಾ ಪಲ್ಲಕ್ಕಿ ನೆಕ್ಸ್ಟ್ ಬಂದ್ಬಿಟ್ಟಿನ ದೀಪ ಇಟ್ಟಾರೆ ಮತ್ತಲ್ಲಿ ನಿಲ್ರಿ ಸ್ನಾನ ಮಾಡ್ಕೊಂಡು ಈ ಸರಿ ಸ್ವಾಮಿ ಮಾಡ ನೋಡ್ರಿ ನಾವು ಗುರುಗಳ ಕಡೆ ಹೋಗಿ ಮಂತ್ರಾಕ್ಷತೆ ಇಸ್ಕೊಂಡ್ಬಂದ್ವಿ. ನಿಲ್ಲ ನಿಲ್ಲ ಏ ಗುಂಡ ದರ್ಶನ ಮಾಡಿ ಈಗ ರೂಮಿಗೆ ಹೊಂಟೇವ್ರಿ ನಾವು. ಬಿಸಿಲಂತೂ ಸಿಕ್ಕಾಪಟ್ಟೆ ಐತ್ರಿ, ಎಷ್ಟಾಗೈತ್ರಿ ಈಗ 11:30 ಬಿಸಿಲು ತಲೆ ಸುಡ್ಬೇಕ್ರಿ, ದಮ್ ಅನ್ಬೇಕ್ರಿ ಸುಟ್ಟಂತ ಪರಿ ಬಿಸಿಲು ಐತಿ. ಅಲ್ಲ ಯಾಕಂದ್ರೆ ನೋಡ್ರಿ ದರ್ಶನ ಮಾಡಿ ಬಂದು ಈಗ ಪ್ರಸಾದ ಮಾಡಕ್ಕೆ ಹೊಂಟೀವಿ. ಚಿಕ್ಕವ್ವ ಅಲ್ಲಂತ್ರಿ ಬರಾಕ ಮುಕ್ಕೊಂಡಾವ. ನಮ್ಮ ಹೆಣ್ಣುಗೆ ಅರ್ಧಂಬರ್ಧ ನಿದ್ದೆ ಹತ್ತಿದ್ರಿ ಗುಂಡುಗೆ ನೋಡ್ರಿ. ಬಾಟಿ ತಗೋ ನೀರು ಕುಡಿಯಾಕ ಬಾಯ್ 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 ನೋಡ್ರಿ ಅವ್ರ ಅಮ್ಮಗೆ ಬಾಯ್ ಮಾಡತ್ತ. ಭಾಳ ಐತಿ. ಪ್ರಸಾದ ಮಾಡಕ್ಕೆ ಹೊಂಟೇವ್ರಿ ಇವಾಗ ನಾವು.
ಆಮೇಲೆ ಮಾಡಿ ಮತ್ತೆ ನೋಡಿರಿ ನಾವು ಪ್ರಸಾದ ಮಾಡಕ್ಕೆ ಬಂದೀವಿ. ಅನ್ನ ಸಾರು ಮತ್ತು ಸ್ವೀಟ ಮಜ್ಜಿಗೆ ಅನ್ನ ಹಾಕಿದ್ರಿ. ಪ್ರಸಾದ ಅಂತೂ ಅದ್ಭುತವಾಗಿತ್ತು ರೀ. ನಮ್ಮ ಅಮ್ಮ ನೋಡ್ರಿ ಇಲ್ಲಿ ನೋಡಿ ಊಟ ಮಾಡತ್ತಾರೆ. ಇಲ್ಲಿ ನೋಡ್ರಿ ಫಿಲ್ಮ್ ಹೀರೋ ಧರ್ಮ ಕೀರ್ತಿ ಅವ್ರು ಬಂದಿದ್ರು. ಅವ್ರನ್ನ ನೋಡ್ಬೇಕಂತಂದ್ರೆ ನಾವು ವೇಟ್ ಮಾಡತ್ತಿದ್ವಿ ರೀ. ಅವ್ರು ಊಟ ಮಾಡಿ ಬಂದಮೇಲೆ ಅವ್ರಿಗೆ ಮಾತಾಡಿಸ್ಬೇಕಂತಂದ್ರೆ ನಾವು ವೇಟ್ ಮಾಡತ್ತಿದ್ವಿ ರೀ ಅಲ್ಲಿಂದ. ನೋಡ್ರಿ ಅವ್ರಿಗೆ ಭೇಟಿ ಆಗಕ್ಕೆ ನಿಂತೇವ್ರಿ ನಾವು. ಮಾತಾಡ್ಸಿದ್ರ ಆತಂತಂದು ನೋಡ್ರಿ ಲೆಂಕ್ ಹಾಕುತ್ತಾರೆ ಇವರೆಲ್ಲ. ಅಮ್ಮ ಹೊಂಟಾಳು ನೋಡ್ರಿ ಅವ್ರಿಗೆ ಮಾತಾಡ್ಸಿ ಬರ್ತೀನಿ ಅಂತಂದು. ಏನು ಮಾತಾಡ್ಸಿ ಬರ್ತಾಳೆ ಕೇಳೋಂತಡ್ರಿ. ಅಮ್ಮನ ಹೇಳ್ತಾಳೆ ನೋಡ್ರಿ ಏನು ಮಾತಾಡಿ ಬಂದ್ಲಂತ ಅನ್ನೋದು. ನಾನು ಅವ್ರಿಗೆ ಅಂಕಲ್ ರೀ ಆರಾಮದಿರೇನಂದ ರೀ, ಪುಟ್ಟಿ ಆರಾಮದೇನಂದ ರೀ, ನಿಮ್ಮನ್ನು ಬಿಗ್ ಬಾಸ್ ಒಳಗೆ ನೋಡೇನಂದ ರೀ, ಇಷ್ಟು ಚಿಕ್ಕ ವಯಸ್ಸೊಳಗೆ ನೀನು ಬಿಗ್ ಬಾಸ್ ನೋಡ್ತೀನಿ ಪುಟ್ಟಿ ಅಂದ್ರೆ ರೀ ಅವ್ರು. ಅದಕ್ಕೆ ನಾವು ನಮ್ಮ ಮಮ್ಮಿ ಹಚ್ಚಿ ಹೇಳ್ತಾಳ್ರಿ, ಅದಕ್ಕೆ ನಾನು ನೋಡಿದೆ ರೀ ಅಂತಂದ ರೀ. ಥ್ಯಾಂಕ್ಸ್ ಕೊಟ್ರಿ ಮತ್ತು ಅವ್ರು ಆಮೇಲೆ ಮಾತಾಡಿದ್ರು ಅದ್ರ ಕಂಗಾಚ್ವಾ ನೋಡಿ ಅವ್ರು ಊಟ ಮುಗಿಸ್ಕೊಂಡು ಬಂದಮೇಲೆ ಎಲ್ಲರೂ ಎಷ್ಟು ಗುಂಪಾಗಿಬಿಡ್ತಾರೆ ಅವ್ರಿಗೆ ಜನ ಫೋಟೋ ತೆಗ್ಸ್ಕೊಳಕಂತಂದು ನಾವು ಹೋದ್ವಿ ರೀ ಮುಂದೆ. ನಾವು ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ ರೀ. ಭಾಳ ಚಂದ ಮಾತಾಡಿದ್ರಿ ಅವ್ರು ನಮ್ಮ ಜೊತೆ. ಖುಷಿ ಆಯ್ತು ಅವ್ರ ಜೋಡಿ ಮಾತಾಡಿದ್ದಕ್ಕೆ. ಅವ್ರನ್ನ ಇಷ್ಟು ದಿನ ಫಿಲ್ಮ್ ಒಳಗೆ ನೋಡ್ತಿದ್ವಿ, ಇವತ್ತು ಫಸ್ಟ್ ಟೈಮ್ ರೀ ನಾವು ಅವ್ರನ್ನ ರಿಯಲಾಗಿ ನೋಡಿದ್ದೆ. ಖುಷಿ ಆಯ್ತು ರೀ ಅವ್ರಿಗೆ ನೋಡಿ. ಇಡೀವ ಏನೋ ಮಾಡಿದ್ರು ನೋಡಿರಿ ನಾವು ಪ್ರಸಾದ ಮುಗಿಸ್ಕೊಂಡು ಬಂದು ರೂಮಿಗೆ ಬಂದು ಸ್ವಲ್ಪ ತನ ಮಲ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ಗೆ ರಾತ್ರಿ ಎಲ್ಲ ನಿದ್ದೆ ಮಾಡಿದ್ದಿಲ್ಲಲ್ರಿ ನಾವು, ನಿದ್ದೆ ಭಾಳ ಬರತ್ತಿತ್ತು. ಹಂಗಾಗಿ ಸ್ವಲ್ಪ ತನ ಮಲ್ಕೊಂಡಿರಿ. ಈಗ ನೋಡಿರಿ ನಮ್ಮ ಗುಂಡು ಎದ್ದಾಳ ಆಟ. ಎಲ್ಲ ಪ್ಯಾಕ್ ಮಾಡತ್ತೀವಿ ಇವತ್ತು. ಪ್ಯಾಕ್ ಮಾಡಂತ ನಮ್ಮ ಚಿಕ್ಕೋರು ಇಲ್ಲಿ ಎದ್ದಿಲ್ರಿ ಮಕ್ಕೊಂದಾರ. ಓಯ್ ಮಂತ್ರಾಲಯದ ಸುತ್ತಮುತ್ತ ಒಂದು 5 ದೇವಸ್ಥಾನ ಅದಾವ್ರಿ. ಅವ ನೋಡ್ಕೊಂಬರ್ಲಿಲ್ಲ ನಾವು, ಯಾಕಂದ್ರೆ ಬಿಸಿಲು ಒಂದು ಭಾಳ ಇತ್ತು ರೀ. ನಮ್ಮ ಗುಂಡು ಒಂದು ಕಿರಿಕಿರಿ ಮಾಡತ್ತಿತ್ತು. ಹಾಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ಕೊಂಬಂದ್ರಾತ ಅಂತಂದು ಅಂದ್ಕೊಂಡು ಹೋಗ್ಲಿಲ್ಲ ರೀ ನಾವು. ಈಗ ಸಾಯಂಕಾಲ ಟ್ರೈನ್ ಐತ್ರಿ ನಮ್ಗೆ, 8 ಗಂಟೆಗೆ ಐತ್ರಿ ಟ್ರೈನ್. ಈಗ ಇನ್ನೂ ಸ್ವಲ್ಪ ಹೊತ್ತು ಗುಡಿ ಕಡೆ ಹೋಗಿ ಫೋಟೋ ತೆಗೆಸ್ಕೊಂಡು ಆಮೇಲೆ ಸ್ಟೇಷನ್ಗೆ ಹೋದ್ರಾತ ಅಂತ ಅಂದ್ಕೊಂಡು ಈಗ ಮತ್ತೆ ಆಟೋ ಮಾಡ್ಕೊಂಡು ದೇವಸ್ಥಾನ ಕಡೆ ಬರತ್ತೀವಿ ರೀ ನಾವು.
ನೀರನ್ನು ತೊಗೋಬೇಕು. ಎಷ್ಟು ಥರ ಕರೆಂಟ್ ಕೊಡ್ತಾರೆ ನೋಡಿ ಇವತ್ತು. ನಾವು ಈಗ ಸ್ಟೇಷನ್ಗೆ ಬಂದೀವಿ. ಈಗ ಟ್ರೈನ್ 9 ಗಂಟೆಗೆ ಐತೆ ಅಂತ ಬಂದು ಕುಂತೆ ಟಿಕೆಟ್ ತೆಗ್ಸ್ಕೊಂಡು ನೋಡ್ರಿ. ನಮ್ಮ ಗುಂಡು ಯಾಕೆ ಕಿರಿಕಿರಿ ಮಾಡತ್ತೈತ್ರಿ ನೋಡ್ರಿ. ಈಗ ಒಂದಿಟ್ಟು ಯಾಕೆ ಇಲ್ಲ ಅಂತ ಮಾಡತ್ತೀನಂತ ಭಾಳ ಕಿರಿಕಿರಿ ಮಾಡತ್ತಾಡ್ರಿ. ಯಾಕೆ ಈಗ ಒಂದು ಸ್ವಲ್ಪ ಆಟ ಆಡತ್ತಾವ ನೋಡ್ರಿ. ನಾವು ಮಂತ್ರಾಲಯ ರೋಡ್ ಸ್ಟೇಷನ್ಗೆ ಬಂದೇವ್ರಿ. ಈಗ ಅಲ್ಲಿ ಗುಡ್ಡಕಲ್ಗೆ ಹೋಗ್ಬೇಕು. ಅಲ್ಲಿಂದ ರಾತ್ರಿ ಐತಂತ ಟ್ರೈನ್ ನೋಡ್ರಿ. ಟ್ರೈನ್ ಬಂತು ಸ್ವಲ್ಪ ಲೇಟಾಗಿ ಬಂತು. ಡಿಲೇ ಗುಡ್ಡಕಲ್ಲು ಧಾರವಾಡ ಬಂದತ್ರಿ ಟ್ರೈನ್. ನೋಡ್ರಿ ಇಲ್ಲಿ ರಾಜೀವ್ ಗಾಂಧಿ ನಮ್ಮ ನಗರ ಬಂತಂತ. ಹೀಗಾಗಿ ನೋಡಾಕ ಅಮ್ಮ ಮೊಮ್ಮಕ್ಕಳು ಹೋಗಿ ಡೋರ್ ಹತ್ರ ನಿಂತು ನೋಡಾತಾರ್ರಿ. ಹೈಡ್ ಮಾಡ ನೋಡ್ರಿ. ಈಗ ಇಳಿದ್ವಿ ಟ್ರೈನ್. ಇದ ನೋಡ್ರಿ ಟ್ರೈನ್ ಬಂದಿದ್ದು ನೋಡ್ರಿ. ನಮ್ಮ ಗುಂಡು ಮತ್ತೆ ಮುಕ್ಕೊಂತ್ರಿ. ಎದ್ದೇಳೋದು ಮುಕ್ಕೋದು, ಎದ್ದೇಳೋದು ಮುಕ್ಕೋದು. ಮಿನ್ನಿ ಅಮ್ಮಮ್ಮ ಈಗ ನೋಡ್ರಿ ಧಾರವಾಡ ಬಂದು ಈಗ ಇಳಿದ್ವಿ. ನೋಡ್ರಿ ಸ್ಟೇಷನ್ ಬಂದೀವಿ ನಾವು ಧಾರವಾಡಕ್ಕೆ. ಈಗ ಇಲ್ಲಿಂದ ಬಸ್ ಹತ್ತಿ ಹೋಗ್ಬೇಕಂದ್ರೆ ನಮ್ಗೆ ಭಾಳ ದೂರ ಆಗ್ತೈತ್ರಿ. ಹೀಗಾಗಿ ಚಿಗಿ ಗಾಡಿ ತರಿಸ್ತೇನೆ ಅಂತಂದ್ರೆ ಗಾಡಿ ತರಿಸಿದ್ರಿ. ಗಾಡಿ ಬರ್ತೈತಿ, ಹತ್ಕೊಂಡು ಸೀದಾ ಮನೆಗೆ ಹೋಗೋದ್ರಿ ನಾವು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ರೀ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗೈತಿ ಅನ್ಕೋತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ಪೂರ್ತಿ ನೋಡಿರಿ. ಆಮೇಲೆ ನಮ್ಮ ಮಕ್ಕಳನ್ನ ರಾಯರ್ ಮಾಡಿದ್ನೆಲ್ಲ ಹೆಂಗಾಗ್ಯಾರ ಅನ್ನೋದು ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ. ಇನ್ನೂ ಪಾರ್ಟ್ 1 ವಿಡಿಯೋ ಯಾರ್ಯಾರು ನೋಡಿಲ್ಲ ಹೋಗಿ ಪ್ಲೀಸ್ ನೋಡ್ಕೊಂಬರ್ರಿ. ಅದು ಧಾರವಾಡ ಟು ಮಂತ್ರಾಲಯ ಟ್ರೈನ್ ಜರ್ನಿ ರೀ ವಿಡಿಯೋ ರೀ ಅದು ನೋಡ್ಕೊಂಬರ್ರಿ. ಹೆಂಗೈತಿ ಅನ್ನೋದು ಅದನ್ನು ಕಮೆಂಟ್ ಮಾಡಿ ನಮ್ಗೆ ತಿಳಿಸ್ರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು. ಈಗ ಅಲ್ಲಿಂದ ಬರೋ ಮುಂದೆ ಅಲ್ಲೇ ಹಾಲು ತೊಗೊಂಬಂದಿರಿ. ಚಾ ಇರೋಂಗಿಲ್ಲ, ಸಪ್ಪು ಇರ್ತೈತೆ ರೀ ಚಾ. ಇನ್ನೂ ಬಂತು ರೀ.